ಕೆಆರ್ಪೇಟೆ ತಾಲೂಕಿನ ಮಾರೇನಹಳ್ಳಿಯಲ್ಲಿ ಆಕಸ್ಮಿಕ ಬೆಂಕಿಗೆ ವಾಸದ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಆಕಸ್ಮಿಕ ಬೆಂಕಿಗೆ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಮಾರೇನಹಳ್ಳಿ ಬಳಿ ನಾಗರಾಜುರವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಯಲಾದಹಳ್ಳಿ ಮೂಲದ ನಾಗರಾಜು ಅವರಿಗೆ ಸೇರಿದ ಮನೆಯಲ್ಲಿ ಅದೇ ಗ್ರಾಮದ ಮೂರ್ತಿ ಎಂಬುವವರು ಬಾಡಿಗೆಗೆ ವಾಸ ಮಾಡ್ತಾ ಇದ್ರು. ಶಿವರಾತ್ರಿ ಪ್ರಯುಕ್ತ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಇವರು ತೆರಳಿರ್ತಾರೆ. ಇದೇ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಇದ್ದಕ್ಕಿದ್ದಂತೆ ಮಂಗಳವಾರ ರಾತ್ರಿ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಸ್ಥಳೀಯರು ಗಾಬರಿಗೊಂಡು ಅಗ್ನಿಶಾಮಕ ಠಾಣೆಯವರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಚಂದ್ರಶೇಖರ್ ನೇತೃತ್ವದ ತಂಡ ಭೇಟಿ ನೀಡಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಿವಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಈ ಘಟನೆ ನಡೆದಿರಬಹುದು ಎನ್ನಲಾಗಿದ್ದು, ಒಟ್ಟಾರೆ ಮಾಲೀಕರು ಹಾಗೂ ಬಾಡಿಗೆದಾರರ ಮೂರ್ತಿರವರ ಬಡ ಕುಟುಂಬ ಬೀದಿ ಪಾಲಾಗಿದೆ. ಸ್ಥಳದಲ್ಲಿ ಬಾಡಿಗೆದಾರರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಳಿಕ ಮಾಲೀಕ ಅರುಣ್ ನಾಗರಾಜು ಮಾತನಾಡಿ, ಟಿವಿಯಿಂದ ಬೆಂಕಿ ಕಾಣಿಸಿಕೊಂಡು ಅಗ್ನಿ ಅನಾಹುತ ನಡೆದಿದೆ. ಮನೆಯು ಸಂಪೂರ್ಣ ಸುಟ್ಟು ಕರಕಲಾಗಿ 2 ಕುಟುಂಬ ಬೀದಿ ಪಾಲಾಗಿವೆ. ಪ್ರಕೃತಿ ವಿಕೋಪದಡಿ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. ಇನ್ನು ನರ್ಸರಿ ಚಂದ್ರು, ದಿಲೀಪ್ ಕುಮಾರ್, ಯಲಾದಹಳ್ಳಿ ಮೋಹನ್, ದಿನೇಶ್, ಧರ್ಮರಾಜ್, ಪೊಲೀಸ್ ಸಿಬ್ಬಂದಿ ಪ್ರಕಾಶ್, ಅಗ್ನಿಶಾಮಕ ಠಾಣಾಧಿಕಾರಿ ಚಂದ್ರಶೇಖರ್, ಸಿಬ್ಬಂದಿಗಳಾದ ಸಂತೋಷ್ ಕುಮಾರ್, ಸೋಮಶೇಖರ್ ಗೌಡ, ಮಂಜುನಾಥ್, ಓಂಕಾರ್ ಪಟೇಲ್ ಉಪಸ್ಥಿತರಿದ್ದರು. ಬೇಕು ಅಂತ ಮಾಡಿದ್ದೀರಾ? ಅದೇ ಮಾಮೂಲಿ ಆಗೈತೆ. ತಾಲೂಕು ಮಂಡ್ಯ ಜಿಲ್ಲೆ ಅರಿಲ್ದಮ್ ದೇವಸ್ಥಾನ ಹತ್ರ ನಮ್ಮ ಮನೆ ಇತ್ತು. ಅದು ಬಾಡಿಗೆದಾರರು ಮೂರ್ತಿ ನಿಂತಿದ್ರು. ಅವರು ಪಾದಯಾತ್ರೆ ಹೋಗಿದ್ರು. ಅದು ರಾತ್ರಿ ತೀರಾ ಕಡುಬಡವರು ರಾತ್ರಿ ಅದು ಕಾರಣಾಂತರದಿಂದ ಮನೆ ಹತ್ಕೊಂಡು ಹುರಿದು ಪೂರ್ತಿ ಅವ್ರ ವಸ್ತುಗಳೆಲ್ಲ ನಾಶವಾಗಿದೆ. ಚಿನ್ನಾಭರಣಗಳು, ಆಮೇಲೆ ಎಲ್ಲ ಪೂರ್ತಿ ಸುಟ್ಟು ಕರಕಲಾಗಿದೆ. ಹೀಗಾಗಿ ಆಮೇಲೆ ನಮ್ಮನೆ ಪೂರ್ತಿ ಸುಟ್ಟು ಭಸ್ಮ ಆಗಿದೆ. ಇದರಿಂದ ಪ್ರಕೃತಿ